ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನಿವತ್ತು ಓವನ್ ಬೇಡ, ಮೊಟ್ಟೆ ಬೇಡ, ಮೈದಾ ಬೇಡ, ಏನೂ ಬೇಡ ನೋಡಿ ಫ್ರೆಂಡ್ಸ್. ನಾನಿವತ್ತು ಕೇವಲ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ತೊಗೊಂಡು ನಾನು ಇವತ್ತು ಕೇಕ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇದು ಬರೀ 5 ರೂಪಾಯಿ ಅಷ್ಟೇ. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಚಾಕ್ಲೇಟ್ ಇರೋದ್ರಿಂದ ಈ ಬಿಸ್ಕೆಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಕೇಕ್ ಮಾಡೋದ್ರಿಂದ. ನೋಡಿ ಫ್ರೆಂಡ್ಸ್, ನಾನು ಇದನ್ನು 6 ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಎಲ್ಲನೂ ನಾನು ತೆಗೆದಿಟ್ಕೊಂಡು ನಾನು ಪೀಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ಒಂದ್ಸಲಿ ನಾನು ಫಸ್ಟ್ ಒಂದ್ಸಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೇಗಾಗುತ್ತೆ ಅಂತಲೇ ನನಗೂ ಗೊತ್ತಿಲ್ಲ. ಮಾಡಾದ್ಮೇಲೆ ನೋಡಬೇಕಿದು ಹೇಗೆ ಬಂದಿದೆ ಅಂತ. ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಾಯಿದ್ದೀನಿ ಹ್ಯಾಪಿ ಬಿಸ್ಕೆಟಿಂದ. ಮತ್ತು ಇದಕ್ಕೆ ನಾನು ಇನ್ನೂ ಪ್ಯಾಕೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನೇನು ಸಕ್ಕರೆ ಏನು ಹಾಕೋದಿಲ್ಲ. ನೋಡಿ, ನಾನೀಗ ಎಲ್ಲ ಪ್ಯಾಕೆಟೆಲ್ಲ ನಾನು ಕಟ್ ಮಾಡ್ಕೊಂಡೆಲ್ಲ ನೋಡಿ, ಬಿಸ್ಕೆಟೆಲ್ಲ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಈ ರೀತಿ. ನೋಡಿ, ನಾನು 6 ಬಿಸ್ಕೆಟ್ ತೊಗೊಂಡಿದ್ದೆ ಫ್ರೆಂಡ್ಸ್. 6 ಬಿಸ್ಕೆಟ್ನು ನಾನು ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಪೀಸ್ ಮಾಡ್ಕೊಂಡಿದ್ನಲ್ಲ ಎಲ್ಲನೂ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಯಾಕಂದರೆ ಇದನ್ನು ನಾನು ಪೌಡರ್ ಮಾಡ್ಕೊಳ್ತೀನಿ. ನೋಡಿ, ಈಗ ಒಂದ್ಸಲಿ ನಾವು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರೋದಾ, ಬನ್ನಿ ಪೌಡರ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ನಾನು ಪೌಡರ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಕಾಣಿಸ್ತಿದೆಯಲ್ಲ, ಈ ರೀತಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೆ ಫ್ರೆಂಡ್ಸ್. ನಮಗೆ ಎಷ್ಟು ಬೇಕಷ್ಟು ನಾನು ಒಟ್ಟಿಗೆ ನಾನು ಜಾಸ್ತಿ ಏನು ಹಾಲು ಹಾಕ್ಕೊಳ್ತಿಲ್ಲ. ಸ್ವಲ್ಪ ನೋಡಿ ಸ್ವಲ್ಪ ಇದಕ್ಕೆ ನಾವು ಕಲಿಸ್ಕೊಳ್ಳೋಕ್ಕೆ ಹಾಲು ಹಾಕ್ಕೊಳ್ಬೇಕು. ಇವಾಗ ನೋಡಿ, ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನೆಲ್ಲ ನಾನು ಗಂಟು ಇಲ್ಲದಂಗೆ ನಾನು ತಿರುಗಿಸ್ತಾ ಇರ್ತೀನಿ ಫ್ರೆಂಡ್ಸ್. ಇದನ್ನು ಅಂದರೆ ಕಲಿಸ್ಕೊಳ್ತೀನಿ. ಇನ್ನೂ ಸ್ವಲ್ಪ ಹಾಲು ಬೇಕನ್ನಿಸುತ್ತೆ. ನಾವು ಒಟ್ಟಿಗೆ ಹಾಲು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಇನ್ನೂ ಗಟ್ಟಿ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ನಾವು ಒಂದೇ ಸಲ ಹಾಲು ಹಾಕ್ಕೊಂಡ್ರೆ ಗೊತ್ತಾಗೋದಿಲ್ಲ ಇದು ಹೇಗಾಗುತ್ತೆ ಅಂತ. ಅದಕ್ಕೋಸ್ಕರ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳೋಣ. ಇದು ನನ್ನ ಮಗಳು ಮಾಡ್ತಿದ್ದಾಳೆ ಫ್ರೆಂಡ್ಸ್. ಇದನ್ನು ನಾನೇ ಮಿಕ್ಸ್ ಮಾಡ್ತೀನಿ ಅಂತ ಇದ್ಲು ಅವಳು. ಇದು ನೋಡಿ, ಈಗ ಪರ್ಫೆಕ್ಟ್ ಆಗಿದೆ. ಇವಾಗ ಇಷ್ಟಾದರೆ ಸಾಕು. ಇವಾಗ ಇದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇವಾಗ ಇದಕ್ಕೆ ನಾನು ಇನ್ನೂ ಪಾಕೆಟ್ ತೋರಿಸಿದ್ನಲ್ಲ, ಇದನ್ನು ನಾನು ಕಟ್ ಮಾಡಿ ಈಗ ನಾನು ಒಂದು ಪಾಕೆಟ್ ಹಾಕ್ಕೊಳ್ತೀನಿ. ಇನ್ನೂ ಹಾಕೋದ್ರಿಂದ ಇದು ಉಪ್ಪಿ ಬರುತ್ತೆ ಅನ್ನೋಕ್ಕೋಸ್ಕರ, ಅಂದರೆ ಸ್ಪಾಂಜಿ ಆಗುತ್ತೆ ಕೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ಫಸ್ಟ್ ಟೈಮಲ್ಲ ಮಾಡ್ತಾಯಿದ್ದೀನಿ, ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ. ಇದನ್ನೆಲ್ಲ ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ಸ್ಪಾಂಜಿ ಆಗುತ್ತೆ ಫ್ರೆಂಡ್ಸ್ ಇದು ಕೇಕು. ಇವಾಗ ನೋಡಿ, ನನ್ನ ಹತ್ರ ಬಟರ್ ಪೇಪರ್ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಪಾತ್ರೆಗೆ ನಾನು ಆಯಿಲ್ ಹಚ್ಕೊಂಡು ಸ್ವಲ್ಪ ಮೈದಾ
ಮೈದಾ ಇದೆಯಲ್ಲ, ಮೈದಾನ ನಾನೆಲ್ಲ ಸ್ವಲ್ಪ ಉದುರಿಸ್ಕೊಂಡು ನಾನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಅಂದರೆ ಎಲ್ಲ ನಾನು ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ಮಿಕ್ಸ್ ಮಾಡಿದ್ನಲ್ಲ ಎಲ್ಲನೂ ಬಿಸ್ಕೆಟಂದು ಅದನ್ನೆಲ್ಲ ನಾನಿವಾಗ ಕಲಸಿದ್ನೆಲ್ಲ ಈಗ ಇನ್ನೊಂದು ಪಾತ್ರೆಗೆ ತೋರಿಸಿದ್ನಲ್ಲ ಆ ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದ್ಸಲಿ ಕರೆಕ್ಟಾಗಿ ಚೆನ್ನಾಗದು ಸ್ವಲ್ಪ ಶೇಕ್ ಮಾಡೋಣ. ಈ ಕಡೆ ನಾನು ಗ್ಯಾಸ್ ಹಚ್ಕೊಂಡಿದ್ದೆ. ಗ್ಯಾಸ್ ಹಚ್ಕೊಂಡು ನಾನು ದಪ್ಪವಾಗಿರೋದೊಂದು ಕುಕ್ಕರ್ನ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಕುಕ್ಕರ್ ಅಂತೂ ಆಲ್ಮೋಸ್ಟ್ ದಪ್ಪನೇ ಇರುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಪುಡಿ ಉಪ್ಪು. ಇನ್ನು ಸ್ವಲ್ಪ ಇದನ್ನ ಕಾಯೋಕ್ಕೆ ಇಟ್ಬಿಡೋಣ. ಹಾಗೆ ಸ್ವಲ್ಪ ಬಿಸಿ ಆಗಬೇಕಿದು. ಇದು ಸ್ವಲ್ಪ ಬಿಸಿ ಆದ ನಂತರ ನಾನು ಕೇಕ್ ಪಾತ್ರೆಗೆ ಹಾಕ್ಕೊಂಡಿದ್ನಲ್ಲ ನೋಡಿ, ಇವಾಗ ಇದಕ್ಕೆ ನಾನು ಇಟ್ಕೊಳ್ತೀನಿ. ಕರೆಕ್ಟಾಗಿ ಒಂದ್ಸಲಿ ನೋಡ್ಕೊಳ್ಳೋಣ ಕರೆಕ್ಟಾಗಿ ಇಟ್ಟಿದ್ಯೋ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಇದನ್ನು ನಾನು ತೋರಿಸ್ತಿದ್ದೀನಲ್ಲ ನೋಡಿ, ನಾನು ಇದಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಆದರೆ ಇದನ್ನು ಬೆಲ್ಟ್ ಹಾಕಬಾರ್ದು ಫ್ರೆಂಡ್ಸ್ ಇದಕ್ಕೆ. ಹಾಗೆ ನಾವು ಕುಕ್ಕರ್ ಮುಚ್ಚಿಬಿಡೋಣ. ಒಂದು 30 ನಿಮಿಷ ಅಂದರೆ ಅರ್ಧ ಗಂಟೆ ಬಿಟ್ಟು ನೋಡೋಣ ಫ್ರೆಂಡ್ಸ್ ಹೇಗಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾನು ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಬಿಡಬೇಕು ಫ್ರೆಂಡ್ಸ್. ನೋಡೋಣ ಈಗ ಇನ್ನೊಂದ್ಸಲಿ ನೆಕ್ಸ್ಟು. ಇವಾಗ ನೋಡಿ ಫ್ರೆಂಡ್ಸ್, ನೋಡಿ ಏನು ಸ್ವಲ್ಪನೂ ಅಂಟ್ಕೊಳ್ತಿಲ್ಲ. ಅಂದರೆ ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನನಗೂ ಸ್ವಲ್ಪ ಖುಷಿ ಆಯಿತು ಹೇಗೆ ಬಂದಿದೆ ಅಂತ ಅಂದ್ಕೊಳ್ತಿದ್ದೆ. ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ಹೇಗಿದೆ ಅಂತ, ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾನು ಆ ಪಾತ್ರನ ಕೆಳಗಿಟ್ಕೊಂಡಿದ್ದೀನಿ. ಸ್ವಲ್ಪ ಅದು ತಣ್ಣಗಾಗೋಕೆ ಬಿಟ್ಕೊಂಡಿದ್ದೆ ಫ್ರೆಂಡ್ಸ್. ನಾವು ಬಿಸಿ ಇದ್ದಾಗಲೇ ಅದನ್ನು ತೆಗಿಬಾರ್ದು, ಸ್ವಲ್ಪ ತಣ್ಣಗಾದ್ಮೇಲೆ ನಾವು ತೆಗಿಬೇಕು. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಪೀಸ್ ಮಾಡ್ಕೊಳ್ತೀನಿ ಕೇಕ್ನ. ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ಸ್ಪಾಂಜಿ ಕೇಕೆ ಆಗಿದೆ ಫ್ರೆಂಡ್ಸ್ ಇದು. ನಾನು ಕಟ್ ಮಾಡ್ತಿದ್ನಲ್ಲ, ನನಗೆ ಅನ್ನಿಸ್ತಿದೆ ತುಂಬ ಮೆತ್ತಗೆ ಬಂದಿದೆ ಫ್ರೆಂಡ್ಸ್. ಸ್ಪಾಂಜಿ ಆಗಿದೆ ನೋಡಿ, ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಸಕ್ಕರೆ ಇಲ್ಲದೆ, ನಾವು ಮೈದಾ ಇಲ್ಲದೆ, ಓವನ್ ಇಲ್ಲದೆ, ಮೊಟ್ಟೆನೂ ಹಾಕಿರಲ್ಲ. ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ನೀವು ಸುಲಭವಾಗಿ ಈ ಥರ ಕೇಕ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿದೆ ಇದು ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಫ್ರೆಂಡ್ಸ್, ಈ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.